ಮತ್ತೆ ಇನ್ನೊಂದು ಏನು ವಿಸ್ಮಯ ಇಲ್ಲಿ ಅಂತ ಹೇಳಿದ್ರೆ, ವೆಂಕಟೇಶ್ವರ ಸ್ವಾಮಿ ತಲೆ ಹಿಂದೆಗಡೆ ಕೂದಲು ನಿಜವಾಗ್ಲೂ ಇದೆ. ಅದು ತುಂಬಾ ವರ್ಷದಿಂದ ಹಾಗೇ ಇದೆ. ವೆಂಕಟೇಶ್ವರ ಸ್ವಾಮಿಯ ಮುಡಿ ಯಾವತ್ತೂ ಹಾಳಾಗೋದಿಲ್ಲ, ಮತ್ತೆ ಅದು ಯಾವತ್ತೂ ಸಿಕ್ಕು ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅಂದರೆ, ದೇವರ ವಿಗ್ರಹದ ಹಿಂದೆಗಡೆ ಕಿವಿ ಇಟ್ಟು ಕೇಳಿಸಿದ್ರೆ ಸಮುದ್ರದ ಅಲೆಗಳು ಕೇಳಿಸುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ. ಮತ್ತೆ ತಿರುಪತಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಅವರಲ್ಲಿ ಏನೇ ಕೇಳಿದ್ರೂ ಆಗುತ್ತೆ ಅನ್ನೋದು ಅಲ್ಲಿನ ಭಕ್ತರ ನಂಬಿಕೆ. ಮತ್ತೆ ಈ ದೇವಸ್ಥಾನದಲ್ಲಿ ಪ್ರತಿದಿನ 8,000 ಜನ ಮುಡಿ ಕೊಡ್ತಾರೆ. ವೆಂಕಟೇಶ್ವರ ಸ್ವಾಮಿಗಾಗಿ ತಿರುಮಲದಿಂದ ಒಂದು 23 ಕಿಲೋಮೀಟರ್ ದೂರ ಇರೋ ಒಂದು ಊರಿನಿಂದ ಹೂವು, ಹಣ್ಣು, ಹಾಲು, ಮೊಸರು, ತುಪ್ಪ ಎಲ್ಲವನ್ನು ಆ ಊರಿನಿಂದ ಪ್ರತಿದಿನ ದೇವಸ್ಥಾನಕ್ಕೆ ತರಿಸ್ತಾರೆ. ಮತ್ತೆ ಇನ್ನೊಂದು ವಿಶೇಷ ಏನು ಇಲ್ಲಿ ಅಂದರೆ, ದೇವಸ್ಥಾನದ ಒಳಗಡೆ ಇರೋ ಒಂದು ದೀಪ ಸುಮಾರು ಸಾವಿರಾರು ವರ್ಷಗಳಿಂದ ಉರಿತಾನೆ ಇದೆ. ಆ ದೀಪದಲ್ಲಿ ಎಣ್ಣೆ ಆಗಲಿ ತುಪ್ಪ